ನಮಸ್ಕಾರ. ಗಾಂಧಿನಗರದ ಸುದ್ದಿಯ ವೀಕ್ಷಕರೆಲ್ಲರಿಗೂ ನಿಮಗೆಲ್ಲ 2,000 ರೂಪಾಯಿ ಕನಕಾಂಬರ ನೋಟು ಗೊತ್ತಿರಬೇಕಲ್ಲ ಸ್ನೇಹಿತರೆ. ಯಾರೂ ಮರೆಯೋಕ್ಕಾಗೋದಿಲ್ಲ 2,000 ರೂಪಾಯಿ ನೋಟನ್ನ. ಯಾಕಂದರೆ 2,000 ರೂಪಾಯಿ ನೋಟು ಆಗಿತ್ತು, ಅದರ ಗಮ್ಮತ್ತು ಕನಕಾಂಬರ ನೋಟು. ಅದು ಯಾವಾಗ ಬ್ಯಾನ್ ಮಾಡಿದ್ರೋ ಆವಾಗ ಅನೇಕರು ಎಲ್ಲ ಇಡೀ RBI ತನ್ನ ತೆಕ್ಕೆಗೆ ತಗೊಂಡು ಎಲ್ಲ ವಾಪಸ್ ತಗೋತು. ಇಡೀ ದೇಶದಲ್ಲಿರ್ತಕ್ಕಂಥ 2,000 ರೂಪಾಯಿ ನೋಟು ಬ್ಯಾನ್ ಆದ ತಕ್ಷಣ ಎಲ್ಲರೂ ಸಮಯ ಕೊಟ್ಟಿತ್ತು, ಎಲ್ಲ ವಾಪಸ್ ಕೊಟ್ಬಿಟ್ರು. ಬ್ಯಾಂಕಿನ ಮುಖಾಂತರ ವಹಿವಾಟನ್ನು ಬದಲಾವಣೆ ಮಾಡಿಕೊಂಡ್ರು. ಆದರೆ ಸ್ನೇಹಿತರೆ, ಇನ್ನೂ RBI ಹೇಳೋ ಪ್ರಕಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳೋ ಪ್ರಕಾರ ಇನ್ನೂ 10ರಿಂದ 15% ಹೊರಗಡೆ 2,000 ರೂಪಾಯಿ ನೋಟುಗಳಿದೆ. ಕೆಲವರೆಲ್ಲ ಬಚ್ಚಿಟ್ಕೊಂಡಿದ್ದಾರೆ, ಕೆಲವರೆಲ್ಲ ಎಲ್ಲ ಉಂಡಿಗಳಲ್ಲಿ ಇಟ್ಕೊಂಡಿದ್ದಾರೆ, ಕೆಲವರು ಡಬ್ಬದಲ್ಲಿ ಇಟ್ಕೊಂಡಿದ್ದಾರೆ, ಕೆಲವು ಬೆಡ್ ಕೆಳಗಡೆ, ಬೀರ್ ಕೆಳಗಡೆ, ಕೆಲವು ಊತಿಟ್ಟಿರ್ತಾರೆ, ಏನೇನೋ ಇಟ್ಕೊಂಡಿರ್ತಾರೆ, ಎಲ್ಲೆಲ್ಲೋ ಇಟ್ಕೊಂಡಿರ್ತಾರೆ. ಕೆಲವರು ಏನಂದರೆ ಈಗಿನ ಯಾರು ಆ 2,000 ರೂಪಾಯಿ ನೋಟ್ ಬ್ಯಾನ್ ಆಗಿ ಸುಮಾರು ವರ್ಷಗಳಾದ್ದರಿಂದ ಎದುರ್ತಾರೆ. ಅವರು ಯಾರ್ಯಾರು ತೋರ್ಸೋಕ್ಕೂ ಎದುರ್ತಾರೆ. ಎಲ್ಲರೂ ತೋರಿಸಿದ್ರೆ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಎಲ್ಲರ ಪೊಲೀಸರಿಗೆ ಗೊತ್ತಾಗಿ ತಗೊಂಡು ಒಳಗಡೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ ಅನ್ನೋ ಒಂದು ಹೆದರಿಕೆ ಇರುತ್ತೆ. ಯಾರು ಹೆದರಬೇಡಿ, ಯಾಕೆಂದರೆ RBI ಒಂದು ಮಾಹಿತಿ ಕೊಟ್ಟಿದೆ. ಯಾರ್ಯಾರ ಹತ್ರ 2,000 ರೂಪಾಯಿ ನೋಟ್ ಇದೆಯೋ ಈಗಲೂ ಕೂಡ ನೀವು ತಗೊಂಡೋಗಿ RBI ಆಫೀಸ್ಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ KR ರೋಡಲ್ಲಿದೆ ಬೆಂಗಳೂರು, ಅಲ್ಲೋಗಿ ನೀವು ತಲುಪಿಸ್ಬೋದು. ಅವರು ಬದಲಾವಣೆ ಮಾಡ್ತಾರೆ. ಸ್ನೇಹಿತರೆ, ನಿಮಗೇನಾದರೂ ಆಗಿಲ್ಲ ಅಂದರೆ ಒಂದು ಪಕ್ಷದಲ್ಲಿ ನಿಮ್ಮ ಹತ್ತಿರ ಇರ್ತಕ್ಕಂಥ ಅಂಚೆ ಕಚೇರಿಗೆ ಹೋಗಿ ಅಲ್ಲಿ ಕೂಡ ನೀವು ಅಂಚೆ ಕಚೇರಿಯ ಮುಖಾಂತರ ತಲುಪಿಸ್ಬೋದು 2,000 ರೂಪಾಯಿ ನೋಟನ್ನ. ಯಾರು ಎದುರುಬೇಡಿ, ಏನೂ ಆಗೋದಿಲ್ಲ. ಯಾಕಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಹೇಳಿದೆ, ಯಾರ್ಯಾರ ಹತ್ರ ಇದೆಯೋ ದಯವಿಟ್ಟು ತಂದು ಕೊಡಿ ಅಂತ ಹೇಳಿದರೆ ನೀವು ಬದಲಾವಣೆ ಮಾಡ್ಕೋಬೋದು. ಇನ್ನೂ ನಿಮಗೆ ಅವಕಾಶ ಇದೆ. ಧೈರ್ಯವಾಗಿ ಹೋಗಿ ಬದಲಾವಣೆ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.